ನಮಸ್ತೆ ಮಗಳ. ಗುಡ್ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಯೂಟ್ಯೂಬ್ ಕ್ಲಾಸ್. ಕಳೆದ ಪೀರಿಯಡ್ನಲ್ಲಿ ನಾವು PUC ಫಸ್ಟ್ ಇಯರ್ ರಾಜ್ಯಶಾಸ್ತ್ರದ ತೃತೀಯ ಅಧ್ಯಾಯವನ್ನು ಸ್ಟಾರ್ಟ್ ಮಾಡಿದ್ವಿ. ಈ ಚಾಪ್ಟರ್ನಲ್ಲಿ ಪ್ರಥಮ ಟಾಪಿಕ್ ಸಾರ್ನಿಟಿ, ಸಾರ್ವಭೌಮ ಅಧಿಕಾರ, ಇದರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇವತ್ತು ಕಾನೂನು, ಈ ಟಾಪಿಕ್ ಬಗ್ಗೆ ಡಿಸ್ಕಷನನ್ನು ಮಾಡೋಣ. ಡಿಯರ್ ಚಿಲ್ಡ್ರನ್, in the last period we have started the first topic of the third chapter of PUC first year political science, that is basic political concepts. In this chapter we have already studied and discussed the sovereign power. Today we will discuss and study about law. Right magala? Before going to this topic, ನಾನು ಮತ್ತೊಮ್ಮೆ ತಮ್ಮಲ್ಲಿ ನಿವೇದನೆ ಮಾಡಿಕೊಳ್ಳುವುದೇನಪ್ಪ ಅಂದ್ರೆ ನ್ಯೂಸ್ ಪೇಪರನ್ನು ದಿನವೂ ಓದಿರಿ. ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಮತ್ತು ತುಮಕೂರು ಜಿಲ್ಲೆಯ ಶಿರಾ ವಿಧಾನಸಭಾ ಉಪಚುನಾವಣೆಯ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದಾರೆ, ತಮ್ಮ ಆಸ್ತಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಈಗ ಪ್ರಚಾರ ನಡೀತದೆ. ಸೊ ಹಂಗಾರೆ ಉಪಚುನಾವಣೆ ಅಂದ್ರೇನು, ಮಹಾಚುನಾವಣೆ ಅಂದ್ರೇನು, ಮಧ್ಯಂತರ ಚುನಾವಣೆ ಅಂದ್ರೇನು, ನಾಮಪತ್ರವನ್ನು ಸಲ್ಲಿಸಬೇಕಾದ್ರೆ ಪ್ರತಿಯೊಬ್ಬ ಅಭ್ಯರ್ಥಿಯು ಏನನ್ನು ಚುನಾವಣಾ ಆಯೋಗಕ್ಕೆ ಅಫಿಡವಿಟ್ ಮೂಲಕ ಸಬ್ಮಿಟ್ ಮಾಡಬೇಕು, ವಾಟ್ ಆರ್ ದಿ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದಿ ಪೊಲಿಟಿಕಲ್ ಪಾರ್ಟೀಸ್ ಆ್ಯಂಡ್ ದಿ ಕ್ಯಾಂಡಿಡೇಟ್ಸ್ while contesting the elections. These all aspects are studied in the or noticed in the newspapers. Okay, so ದಿನಪತ್ರಿಕೆಯಲ್ಲಿ ಪುಸ್ತಕದಲ್ಲಿ ಇರುವಂಥ ವಿಷಯಗಳಿಗಿಂತಲೂ ಹೆಚ್ಚಿನ ವಿಷಯಗಳನ್ನು ನಾವು ದಿನಪತ್ರಿಕೆಗಳಿಂದ ತಿಳಿದುಕೊಳ್ಳಬಹುದು. ಲಕ್ಷೊಳಗಿರಲಿ ಮಗಳ, ನ್ಯೂಸ್ ಪೇಪರನ್ನು ದಯವಿಟ್ಟು ಓದ್ರಿ. ಪುಸ್ತಕದಲ್ಲಿ ಇಲ್ಲದಂಥ ಮಾಹಿತಿಗಳು ನಮಗೆ ನ್ಯೂಸ್ ಪೇಪರಿಂದ ಸಿಗ್ತಾವೆ. ರೈಟ್, ದಯವಿಟ್ಟು ನ್ಯೂಸ್ ಪೇಪರನ್ನು ಓದ್ರಿ. ಪ್ಲೀಸ್ ರೆಫರ್ ನ್ಯೂಸ್ ಪೇಪರ್ಸ್ ಡೈಲಿ. ಓಕೆ, ರೈಟ್ ಮಕ್ಕಳ. ಇವತ್ತು ಕಾನೂನು, ಲಾ, ಕಾನೂನು ಇದು ಪ್ರಮುಖವಾದಂಥ ಅಂಶ. ಇಟ್ ಈಸ್ ದಿ ಸಿಗ್ನಿಫಿಕೆಂಟ್ ಆಸ್ಪೆಕ್ಟ್ ಆ್ಯಂಡ್ ಪಾರ್ಟ್ ಆಫ್ ದಿ ಸ್ಟೇಟ್ ಆ್ಯಂಡ್ ಗವರ್ನಮೆಂಟ್. ಮಕ್ಕಳೇ, ಕಾನೂನು ಅಂತ ಬಂದ ಕೂಡಲೇ ನಮ್ಮ ತಲೆಯಲ್ಲಿ ಬರುವಂಥ ಪ್ರಮುಖ ಅಂಶ ಏನಂದರೆ, ದಿ ಲಾ ಈಸ್ ಸಬ್ಜೆಕ್ಟೆಡ್ ಟು ಎವ್ರಿ ಮ್ಯಾಟರ್. ದಿ ಲಾ ಈಸ್ ಸಬ್ಜೆಕ್ಟೆಡ್ ಟು ಎವ್ರಿ ಮ್ಯಾಟರ್. ಈಗ ನಾನು ಒಂದು ಉದಾಹರಣೆಯನ್ನು ಕೊಡ್ತೇನೆ. ಅಲ್ಲಿ ಮೇಲೆ ಗೋಡೆಗೆ ಬಣ್ಣವನ್ನು ಹಚ್ಚಬೇಕು. ಮೇಲೆ ಗೋಡೆಗೆ ಬಣ್ಣವನ್ನು ಹಚ್ಚಬೇಕೆಂದರೆ ಅಲ್ಲಿ ಏಣಿಯನ್ನು ಇಟ್ಟು ಹಚ್ಚಬೇಕು. ನಾನು ಬೈಕನ್ನು ಹೊಡೆಯಬೇಕು ಎಂದರೆ ಬೈಕನ್ನು ಸ್ಟಾರ್ಟ್ ಮಾಡಬೇಕು, ಗೇರ್ ಹಾಕಬೇಕು. ನಾನು ಇಲ್ಲಿಂದ ಅವರ ಮನೆಗೆ ಹೋಗಬೇಕು ಎಂದರೆ ನಾನು ಇಲ್ಲಿಂದ ಅಲ್ಲಿಯವರೆಗೆ ನಡೆಯಬೇಕು. ಅಂದ್ರೆ ಮಕ್ಕಳ, ಬಟ್ ದೀಸ್ ಆರ್ ದಿ ಲಾಸ್ ರಿಗಾರ್ಡಿಂಗ್ ದಿ ಸೊಸೈಟಿ ಆ್ಯಂಡ್ ದಿ ಅಟ್ಮಾಸ್ಫಿಯರ್. ಬಟ್ here we study the law that should be followed by everyone, and the person who violates this law will be penalized, will be punished. ಅಂದರೆ ಮಕ್ಕಳ, ನಮ್ಮ ದೈನಂದಿನ ಜೀವನದಲ್ಲಿನೂ ನಾವು ಕಾನೂನುಗಳನ್ನು ಪಾಲಿಸುತ್ತೇವೆ ಜೀವನಕ್ಕೆ. ಆದರೆ ನಾವು ಇಲ್ಲಿ ಅಧ್ಯಯನ ಮಾಡುತ್ತಿರುವಂಥ ಕಾನೂನು ಯಾವುದಪ್ಪ ಅಂದರೆ, ಪ್ರತಿಯೊಂದಕ್ಕೂ ಒಂದೊಂದು ಕಾನೂನು ಅದ. ನಾವು ಅಡುಗೆಯನ್ನು ಮಾಡಬೇಕೆಂದರೆ ಗ್ಯಾಸನ್ನು ಹಚ್ಚಬೇಕು. ಗ್ಯಾಸ್ ಹಚ್ಚಿದ ಮೇಲೆ ಅದು ಫ್ಲೇಮ್ ಬರ್ತದೆ, ಅದರ ಮೇಲೆ ಕುಕ್ಕರನ್ನು ಇಟ್ಟು ಅಡುಗೆಯನ್ನು ಮಾಡಬೇಕು. ಒಂದೊಂದಕ್ಕೂ ಒಂದೊಂದು ಏನೋ ನೀತಿ ನಿಯಮಗಳವ. ಆದರೆ ನಾವು ಇವತ್ತು ಸ್ಟಡಿ ಮಾಡುತ್ತಿರುವಂಥ ಕಾನೂನು, ಇಟ್ ಈಸ್ ಎನ್ಫೋರ್ಸ್ಡ್ ಬೈ ದಿ ಗವರ್ನಮೆಂಟ್. Everyone should follow this law.
ದಿ ಪರ್ಸನ್ ಹೂ ವೈಲೇಟ್ಸ್ ದಿಸ್ ಲಾ ವಿಲ್ ಬಿ ಪನಿಷ್ಡ್. ಇಂದು ನಾವು ಯಾವ ಕಾನೂನನ್ನು ಅಧ್ಯಯನ ಮಾಡುತ್ತಿದ್ದೇವೆ? ಸರ್ಕಾರವು ಜಾರಿಗೊಳಿಸಿದಂಥ ಕಾನೂನಿನ ಬಗ್ಗೆ ಅಧ್ಯಯನ ಮಾಡುತ್ತಿದ್ದೇವೆ. ಈ ಕಾನೂನನ್ನು ಯಾರಾದರೂ ಉಲ್ಲಂಘಿಸಿದರೆ ಅಂಥವರನ್ನು ಶಿಕ್ಷಿಸಲಾಗುತ್ತದೆ. ರೈಟ್ ಮಕ್ಕಳ? ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ತಮ್ಮಲ್ಲಿ ನಾನು ತಮಗೆ ಹೇಳುವುದೇನೆಂದರೆ ಕಾನೂನು ಅಂತ ಬರ್ತದೆ ಮಕ್ಕಳ. ಕಾನೂನು ಅಂತ ಬಂದು ಕೂಡಲೇ ಕಾಯ್ದೆ ಕಾನೂನುಗಳು ಅಂತಲೂ ಬರ್ತಾವೆ. ಕಾನೂನು ಅಂತ ನಾವು ಅಧ್ಯಯನ ಮಾಡಬೇಕಾದ್ರೆ ಕಾಯ್ದೆ ಕಾನೂನು ಅನ್ನುವಂಥ ಪದವನ್ನು ನಾವು ಏನು ಮಾಡ್ತೇವೆ? ರೆಫರ್ ಮಾಡ್ತೇವೆ. ಕಾಯ್ದೆ ಕಾನೂನು ಅಂದರೆ ಎರಡು ಅಂದರೂ ಒಂದೇನೋ? ಕಾಯ್ದೆ ಕಾನೂನು ಅಂದರೆ ಆಲ್ಮೋಸ್ಟ್ ಒಂದೇ, ಬಟ್ ದೇರ್ ಇಸ್ ಅ ಸ್ಲೈಟ್ ಡಿಫ್ರೆನ್ಸ್ ಬಿಟ್ವೀನ್ ಲಾ ಆ್ಯಂಡ್ ಆರ್ಡರ್. ಕಾಯ್ದೆ ಮತ್ತು ಕಾನೂನು. ಕಾನೂನು ಅಂದರೆ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡುವ, ಜನರ ವರ್ತನೆಯನ್ನು ನಿಯಂತ್ರಣ ಮಾಡುವಂಥ ಸಾಧನವಾಗಿದೆ. ಕಾಯ್ದೆ ಅಂದರೆ ಆ ಕಾನೂನನ್ನು ಜಾರಿಗೊಳಿಸುವಾಗ ಅನುಸರಿಸುವಂಥ ರೀತಿ, ವಿಧಾನ, ನಿಯಮಗಳನ್ನು ನಾವೇನಂತ ಕರಿತೇವೆ? ಕಾಯ್ದೆ ಅಂತ ಕರಿತೇವೆ. ಕಾನೂನು ಅಂದ್ರೇನು? ಕೊಲೆ ಮಾಡಿದರೆ ಅಥವಾ ಕೊಲೆ ಅಪರಾಧದಲ್ಲಿ ಸಿಕ್ಕಿಬಿದ್ದರೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗುವುದು. ಇದು ಕಾನೂನು. ಬಟ್ ಕೊಲೆ ಮಾಡಿದ್ದಾನಂಥೇಳಿ ಅವನ ಮೇಲೆ ಚಾರ್ಜ್ ಶೀಟ್ ಹಾಕಬೇಕು, ಅವನನ್ನು ಅರೆಸ್ಟ್ ಮಾಡಬೇಕು, ಅವನನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು, ಕೋರ್ಟ್ ಅವನಿಗೆ ಶಿಕ್ಷೆಯನ್ನು ಕೊಡಬೇಕು, ಅವನಿಗೆ ಜೈಲಿಗೆ ಹಾಕಬೇಕು. ದೀಸ್ ಆರ್ ದಿ ಆರ್ಡರ್ಸ್. ಇವುಗಳನ್ನು ಏನೆಂದು ಕರೆಯುತ್ತೇವೆ? ಕಾಯ್ದೆ ಅಂತ ಕರಿತೇವೆ. ಸೊ ಹಂಗಾರೆ ಕಾಯ್ದೆಯನ್ನು ಜಾರಿಗೊಳಿಸುವಾಗ ಅನುಸರಿಸುವ ಅಂಶಗಳನ್ನು ಕಾನೂನನ್ನು ಜಾರಿಗೊಳಿಸುವಾಗ ನಾವು ಅನುಸರಿಸುವಂಥ ಅಂಶಗಳನ್ನು ಏನೆಂದು ಕರೆಯುತ್ತೇವೆ? ಕಾಯ್ದೆ ಎಂದು ಕರೆಯುತ್ತೇವೆ. ದಿ ನಾರ್ಮ್ಸ್ ಆ್ಯಂಡ್ ರೂಲ್ಸ್ ವಿಚ್ ಆರ್ ಫಾಲೋಡ್ ಬೈ ದಿ ಲಾ ಆರ್ ಕಾಲ್ಡ್ ಆರ್ಡರ್. ಕಾನೂನನ್ನು ಜಾರಿಗೊಳಿಸುವ ಕಾನೂನೇನು? ಕಳ್ಳತನ ಮಾಡಿದರೆ ಶಿಕ್ಷಿಸಲಾಗುವುದು, ಕೊಲೆ ಮಾಡಿದರೆ ಶಿಕ್ಷಿಸಲಾಗುವುದು, ಅನೈತಿಕ ಕಾರ್ಯಗಳನ್ನು ಮಾಡಿದರೆ ಶಿಕ್ಷಿಸಲಾಗುವುದು. ಬಟ್ ಡೈರೆಕ್ಟಾಗಿ ಶಿಕ್ಷೆಯನ್ನು ಕೊಡೋಂಗಿಲ್ಲ. ಇದು ಕಾನೂನು. ಶಿಕ್ಷಿಸಲಾಗುವುದು, ಇದು ಕಾನೂನು. ಬಟ್ ಅವರನ್ನು ಅರೆಸ್ಟ್ ಮಾಡಬೇಕು, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು, ಚಾರ್ಜ್ ಶೀಟ್ ಹಾಕಬೇಕು, ಕೋರ್ಟು ವಿಚಾರಣೆಯನ್ನು ನಡೆಸಬೇಕು. ಇದು ಏನು? ಕಾಯ್ದೆ. ಎರಡೂ ಒಂದೇ ಕಂಟೆಂಟ್ನೊಳಗೆ ನಾವು ಬಳಸ್ತೇವೆ, ಅದನ್ನು ಕಾಂಟೆಕ್ಸ್ಟ್ನೊಳಗೆ ನಾವು ಬಳಸ್ತೇವೆ. ಬಟ್ ದೆರ್ ಇಸ್ ಅ ಸ್ಲೈಟ್ ಡಿಫ್ರೆನ್ಸ್ ಬಿಟ್ವೀನ್ ಕಾಯ್ದೆ ಮತ್ತು ಕಾನೂನು. ರೈಟ್ ಮಕ್ಕಳ? ಲಾ ಆ್ಯಂಡ್ ಆರ್ಡರ್. ರೈಟ್? ಎರಡೂ ಒಂದೇ ನಾಣ್ಯದ ಎರಡು ಮುಖಗಳೇ, ಕಾಯ್ದೆ ಮತ್ತು ಕಾನೂನು. ರೈಟ್? ಓಕೆ. ಮೂಲ ಪದ, ಕಾನೂನಿನ ಮೂಲ ಪದ. ದಿ ವರ್ಡ್ ಲಾ, ಇನ್ ಇಂಗ್ಲೀಷ್ ಇಟ್ ಈಸ್ ಕಾಲ್ಡ್ ಲಾ. The word law has been derived from the Latin word lag. It is also called Old Teutonic word lag. ಕಾನೂನು ಎಂಬ ಪದವನ್ನು ಆಂಗ್ಲ ಭಾಷೆಯಲ್ಲಿ ಲಾ ಎನ್ನುವರು. ಲಾ ಎಂಬ ಈ ಪದ ಓಲ್ಡ್ ಟ್ಯುಟೋನಿಕ್ ಭಾಷೆಯ ಲ್ಯಾಗ್ ಎಂಬ ಪದದಿಂದ ಬಂದಿದೆ. ಓಲ್ಡ್ ಟ್ಯುಟೋನಿಕ್ ಅಂದರೆ ಮಗಳ ಆಲ್ಮೋಸ್ಟ್ ಲ್ಯಾಟಿನ್ ವರ್ಡ್. ಲ್ಯಾಟಿನ್ ಭಾಷೆಯ ಲ್ಯಾಗ್ ಎಂಬ ಪದದಿಂದ ಬಂದಿದೆ. ಲ್ಯಾಗ್ ಮೀನ್ಸ್, ಇನ್ ಲ್ಯಾಟಿನ್ ಲ್ಯಾಂಗ್ವೇಜ್ ಲ್ಯಾಗ್ ಮೀನ್ಸ್ ಯೂನಿಫಾರ್ಮ್, ಏಕರೀತಿ, ಯೂನಿಫಾರ್ಮಿಟಿ, ಒಂದೇ ರೀತಿಯಾಗಿರುವುದು, ಎಲ್ಲರಿಗೂ ಒಂದೇ ರೀತಿ ಅನ್ವಯವಾಗುವುದು. ರೈಟ್ ಮಗಳ? ವಿಚ್ ಈಸ್ ದಿ ರೂಟ್ ವರ್ಡ್ ಆಫ್ ಲಾ? ದಿ ವರ್ಡ್ ಲ್ಯಾಗ್. It is derived from the Latin word lag. It is derived from the Latin word. Right ಮಗಳ? ಸೊ ಕಾನೂನು ಎಂಬ ಪದವು ಲ್ಯಾಗ್ ಎಂಬ ಓಲ್ಡ್ ಟ್ಯುಟಾನಿಕ್ ಅಂದರೆ ಹಳೆಯ ಟ್ಯುಟಾನಿಕ್ ಭಾಷೆಯ ಅಂದರೆ ಲ್ಯಾಟಿನ್ ಭಾಷೆಯ ಲ್ಯಾಗ್ ಎಂಬ ಪದದಿಂದ ಬಂದಿದೆ. ಲ್ಯಾಗ್ ಎಂದರೆ ಯೂನಿಫಾರ್ಮಿಟಿ, ಯೂನಿಫಾರ್ಮಿಟಿ, ಒಂದೇ ರೀತಿಯಾಗಿರುವುದು, ಏಕರೀತಿಯಾಗಿರುವುದು. ರೈಟ್ ಮಗಳ? ಓಕೆ. ನೆಕ್ಸ್ಟ್, ಅರ್ಥ, ಮೀನಿಂಗ್. ವಾಟ್ ಈಸ್ ಲಾ? ಜನರನ್ನು, ಸಂಘ ಸಂಸ್ಥೆಗಳನ್ನು ನಿಯಂತ್ರಣ ಮಾಡುವ,
ಸರ್ಕಾರದ ಸಾಧನವನ್ನು ಕಾನೂನು ಎನ್ನುವರು. ಜನರನ್ನು, ಸಂಘ ಸಂಸ್ಥೆಗಳನ್ನು ಮತ್ತು ಎಲ್ಲರನ್ನೂ ನಿಯಂತ್ರಣ ಮಾಡುವ ಸರ್ಕಾರದ ಸಾಧನವನ್ನು ಕಾನೂನು ಎನ್ನುವರು. ದಿ ಏಜೆನ್ಸಿ ಆಫ್ ದಿ ಗವರ್ನಮೆಂಟ್, the agency of the government which controls the people and all organizations is called law. ರೈಟ್ ಮಗಳ? ಆಮೇಲೆ ಕಾನೂನಿನ ಮತ್ತೊಂದು ಪ್ರಮುಖವಾದಂಥ ಅಂಶವೆಂದರೆ ಕಾನೂನಿನ ಆಧಾರದ ಮೇಲೆ ದೇಶವು ಮನ್ನಣೆ ಪಡೆಯುತ್ತದೆ. ಕಾನೂನಿನ ಭಾರತದಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಅವಪ್ಪ ಕಾನೂನುಗಳು, ದೇಶದಲ್ಲಿ ಕಾನೂನುಗಳು ಅಗದಿ ಸ್ಟ್ರಿಕ್ಟಾಗಿ ಜಾರಿಗೊಳಿಸಲಾಗುತ್ತದೆ. ಆ ದೇಶದಲ್ಲಿ ಏನು ಕಾನೂನುಗಳೇ ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಸೊ ಕಾನೂನಿನ ಇಂಪೋಸ್ಮೆಂಟ್ ಮೇಲೆ ದೇಶದ ಘನತೆ ಬೆಳೆಯುತ್ತದೆ. ಕಾನೂನನ್ನು ಈಗ ಸೌದಿ ಅರೇಬಿಯಾ, UAE ರಾತ್ರಿ 12 ಗಂಟೆಗೂ ಸಹ ಅಲ್ಲಿ ಮಹಿಳೆಯರು ಆರಾಮಾಗಿ ಅಡ್ಡಾಡಬಹುದು ಆ ದೇಶಗಳಲ್ಲಿ. ಯಾಕಪ್ಪ ಅಂದರೆ ಮಹಿಳೆಯರ ಮೇಲೆ ಸಂಬಂಧಪಟ್ಟಂತೆ ಯಾವುದೇ ಕೇಸುಗಳು ಇದ್ದರೂ ಅಂಥವರನ್ನು ಪಬ್ಲಿಕ್ಕಾಗಿ ಕಲ್ಲು ಹೊಡೆದು ಸಾಯಿಸ್ತಾರಲ್ಲಿ. ಎಲ್ಲಿ? ಸೌದಿ ಅರೇಬಿಯಾ. ಈ ಮುಸ್ಲಿಂ ರಾಷ್ಟ್ರಗಳಲ್ಲಿ ಸೌದಿ ಅರೇಬಿಯಾ ಇರ್ಬೋದು, UAE ಇರ್ಬೋದು, ಕುವೈತ್ ಇರ್ಬೋದು, ಇವನ್ ಇನ್ ಪಾಕಿಸ್ತಾನ ಇರ್ಬೋದು. ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದಂತೆ ಮತ್ತು ಈ ಡ್ರಗ್ಸ್ ಕೇಸ್ನಲ್ಲಿ ಸಿಕ್ಕೊಂಡು ಬಿದ್ದರೆ ಅಂಥವರಿಗೆ ಪಬ್ಲಿಕ್ನಲ್ಲಿ ನಿಲ್ಲಿಸಿ ಕಲ್ಲು ಹೊಡೆದು ಸಾಯಿಸುತ್ತಾರೆ. ಆದರೆ ಭಾಳ ಬೇಜಾರದಿಂದ ಹೇಳುವಂಥ ಅಂಶ ಏನಪ್ಪ ಅಂದರೆ ಭಾರತದಲ್ಲಿ ಅಂಥ ಪರಿಸ್ಥಿತಿ ಇಲ್ಲ. ಯಾವ ಪರಿಸ್ಥಿತಿ? ಭಾರತದಲ್ಲಿ ಹೆಣ್ಣು ಮಕ್ಕಳು ರಾತ್ರಿ 12 ಗಂಟೆಗೆ ತಿರುಗಾಡಬಹುದು, ಅಡ್ಡಾಡಬಹುದು ಅನ್ನುವಂಥ ಪರಿಸ್ಥಿತಿ ಇಲ್ಲ. ನೀವೆಲ್ಲ ನ್ಯೂಸ್ ಪೇಪರ್ ಓದಿದರೆ ಎಲ್ಲ ನಿಮಗೆ ಸುದ್ದಿಗಳು ಗೊತ್ತಿರ್ತಾವೆ. ರೈಟ್ ಮಗಳ? ಸೊ ಅಂತಹ ಕಾನೂನಿನ ಮೇಲೆ ದೇಶದ ಘನತೆಯು ಬೆಳೆಯುತ್ತದೆ, ಹೆಚ್ಚುತ್ತದೆ. ಈ ಲಾ ರಿಕಗ್ನೈಸಸ್ ದಿ ಕಂಟ್ರಿ ಆರ್ ದಿ ಕಂಟ್ರಿ ಈಸ್ ಬೀಯಿಂಗ್ ರಿಕಗ್ನೈಸ್ಡ್ ಬೈ ದಿ ಲಾಸ್ ವಿಚ್ ಆರ್ ಇಂಪೋಸ್ಡ್. ಆ ದೇಶದಲ್ಲಿ ಜಾರಿಗೆ ತಂದಂಥ ಕಾನೂನಿನ ಮೂಲಕ ಆ ದೇಶವು ರಿಕಗ್ನೈಸ್ ಆಗುತ್ತದೆ, ಮಾನ್ಯತೆ ಪಡೆಯುತ್ತದೆ. ರೈಟ್ ಮಗಳ? ಓಕೆ. ನೆಕ್ಸ್ಟ್, ಪ್ರಕಾರಗಳು. ಟೈಪ್ಸ್ ಆಫ್ ದಿ ಲಾ. ಪ್ರಕಾರಗಳು. ಅಂತಾರಾಷ್ಟ್ರೀಯ ಕಾನೂನು, ಇಂಟರ್ನ್ಯಾಷನಲ್ ಲಾ. ದಿ ಲಾ which controls the behavior of world nations is called international law. The law which controls the behavior of world nations is called international law. ಜಗತ್ತಿನ ದೇಶಗಳ ವರ್ತನೆಯನ್ನು ನಿಯಂತ್ರಣ ಮಾಡುವ ಕಾನೂನನ್ನು ಅಂತಾರಾಷ್ಟ್ರೀಯ ಕಾನೂನು ಎನ್ನುವರು. ಏನೇನಪ್ಪ ಅಂತಾರಾಷ್ಟ್ರೀಯ ಕಾನೂನುಗಳು? ಯಾರಿದನ್ನು ಅಂತಾರಾಷ್ಟ್ರೀಯ ಕಾನೂನನ್ನು ಜಾರಿಗೆ ತರುವವರು? UNO, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್. ನೋ ಕಂಟ್ರಿ ಶುಡ್ ಇಂಟರ್ಫಿಯರ್ ಇನ್ ದಿ ಮ್ಯಾಟರ್ಸ್, ಇಂಟರ್ನಲ್ ಮ್ಯಾಟರ್ಸ್ ಆಫ್ ದಿ ಅದರ್ ಕಂಟ್ರಿ. ನೋ ಕಂಟ್ರಿ ಶುಡ್ ಇಂಟರ್ಫಿಯರ್ ಇನ್ ದಿ ಇಂಟರ್ನಲ್ ಮ್ಯಾಟರ್ಸ್ ಆಫ್ ಅದರ್ ಕಂಟ್ರಿ. ಬೇರೆ ದೇಶದ ಆಂತರಿಕ ವಿಷಯದಲ್ಲಿ ಯಾವುದೇ ದೇಶವು ಹಸ್ತಕ್ಷೇಪವನ್ನು ಮಾಡುವಂತಿಲ್ಲ. ದಿಸ್ ಈಸ್ ಇಂಟರ್ನ್ಯಾಷನಲ್ ಲಾ. ದಿಸ್ ಶುಡ್ ಬಿ ಫಾಲೋಡ್ ಬೈ ಎವ್ರಿ ನೇಷನ್. ಇದು ಅಂತಾರಾಷ್ಟ್ರೀಯ ಕಾನೂನು. ಹಾಗೆ ಈ ಕಾನೂನುಗಳನ್ನು ಜಾರಿಗೆ ತರೋರು ಯಾರು? UNO. UNO ಈಸ್ ದಿ ಬಿಗ್ಗೆಸ್ಟ್ ವರ್ಲ್ಡ್ ಆರ್ಗನೈಸೇಷನ್. ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಜಾಗತಿಕ ಸಂಘಟನೆ ಎಂದರೆ UNO. ಆಲ್ಮೋಸ್ಟ್ ಎಲ್ಲ ದೇಶಗಳು UNOದ ಸದಸ್ಯ ರಾಷ್ಟ್ರಗಳಾಗಿವೆ. ಓಕೆ ಮಗಳ? ಸೊ ವಾಟ್ ಈಸ್ ಇಂಟರ್ನ್ಯಾಷನಲ್ ಲಾ? ಜಗತ್ತಿನ ರಾಷ್ಟ್ರಗಳ ವರ್ತನೆಯನ್ನು ನಿಯಂತ್ರಣ ಮಾಡುವ ಕಾನೂನು ಅಂತಾರಾಷ್ಟ್ರೀಯ ಕಾನೂನು. ರೈಟ್ ಮಗಳ? ನೆಕ್ಸ್ಟ್, ರಾಷ್ಟ್ರೀಯ ಕಾನೂನು. ರಾಷ್ಟ್ರೀಯ ಕಾನೂನು ಆಮೇಲೆ ಇವೆಲ್ಲ ಅವಲ್ಲ ಮಕ್ಕಳ. ಸಂವಿಧಾನಾತ್ಮಕ ಕಾನೂನು, ಕಾನ್ಸ್ಟಿಟ್ಯೂಷನಲ್ ಲಾ. ಸಾಮಾನ್ಯ ಕಾನೂನು, ಜನರಲ್ ಲಾ. ಆಡಳಿತಾತ್ಮಕ ಕಾನೂನು, ಅಡ್ಮಿನಿಸ್ಟ್ರೇಟಿವ್ ಲಾ. ಸಾಮಾಜಿಕ ಕಾನೂನು, ಸೋಷಿಯಲ್ ಲಾ. ಸ್ಥಳೀಯ ಕಾನೂನು, ಲೋಕಲ್ ಲಾ. ಸುಗ್ರೀವಾಜ್ಞೆ, ಆರ್ಡಿನನ್ಸ್. ಇವೆಲ್ಲ ಕಾನೂನುಗಳು ರಾಷ್ಟ್ರದ ಒಳಗಡೆಯೇ ಬರುತ್ತವೆ. ಇವೆಲ್ಲ ಕಾನೂನುಗಳನ್ನು ರಾಷ್ಟ್ರದ ಸರ್ಕಾರವೇ ಜಾರಿಗೆ ತರುತ್ತದೆ. ಆಲ್ ದೀಸ್ ಲಾಸ್ ಆರ್ ಇಂಪೋಸ್ಡ್ ಬೈ ದಿ ನ್ಯಾಷನಲ್ ಲಾ ಆ್ಯಂಡ್ ದಿ ನ್ಯಾಷನಲ್ ಗವರ್ನಮೆಂಟ್. ರೈಟ್ ಮಗಳ? ಓಕೆ. ರಾಷ್ಟ್ರೀಯ ಕಾನೂನು ದೇಶದ ಒಳಗಡೆ ಜನರನ್ನು, ಸಂಘ ಸಂಸ್ಥೆಗಳನ್ನು ನಿಯಂತ್ರಣ ಮಾಡುವ ಕಾನೂನನ್ನು ರಾಷ್ಟ್ರೀಯ ಕಾನೂನು ಎನ್ನುವುದು. ದಿ ಲಾ ವಿಚ್ ಹ್ಯಾಸ್ ಬೀನ್ ಇಂಪೋಸ್ಡ್
to control the people in the territory of the nation. The law which is imposed or implemented to control the behavior of people and the organizations within the territory of the nation is called national law. ದೇಶದ ಒಳಗಡೆ ಜನರನ್ನು ಸಂಘ ಸಂಸ್ಥೆಗಳನ್ನು ನಿಯಂತ್ರಣ ಮಾಡುವ ಕಾನೂನನ್ನು ರಾಷ್ಟ್ರೀಯ ಕಾನೂನು ಎನ್ನುವರು. ಇವೆಲ್ಲ ಉಳಿದಂಥ ಎಲ್ಲ ಕಾನೂನುಗಳು ಏನವ ರಾಷ್ಟ್ರದ ಒಳಗಡೆ ಇರುವಂಥ ಕಾನೂನುಗಳೇ. ನೆಕ್ಸ್ಟ್, ಸಂವಿಧಾನಾತ್ಮಕ ಕಾನೂನು, ಕಾನ್ಸ್ಟಿಟ್ಯೂಷನಲ್ ಲಾ. ಸಂವಿಧಾನಾತ್ಮಕ ಕಾನೂನು ಎಂದರೇನು? ಯಾವುದೇ ವಿಷಯವನ್ನು ಸಂವಿಧಾನದಲ್ಲಿ ಸೇರಿಸಿ ಅಥವಾ ಸಂವಿಧಾನದಿಂದ ತೆಗೆದುಹಾಕಿ ಜಾರಿಗೆ ತಂದಂಥ ಕಾನೂನನ್ನು ಸಂವಿಧಾನಾತ್ಮಕ ಕಾನೂನು. ದಿ ಲಾ ವಿಚ್ ಈಸ್ ಇಂಪ್ಲಿಮೆಂಟೆಡ್ ಬೈ including and omitting some aspects in the constitution and from the constitution is called constitutional law. ಸಂವಿಧಾನದಲ್ಲಿ ಈಗ ಮಗಳ 28 ರಾಜ್ಯಗಳವ, 9 ಕೇಂದ್ರಾಡಳಿತ ಪ್ರದೇಶಗಳವ. ಇಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ವಿಶಸ್ ಟು ಚೇಂಜ್ ದಿಸ್ ಆರ್ಡರ್, ಇಟ್ ವಿಶಸ್ ಟು or it accept the law regarding the change in the states in India. ಭಾರತದಲ್ಲಿ ರಾಜ್ಯಗಳ ಬದಲಾವಣೆ 28 ರಾಜ್ಯಗಳು 30 ಮಾಡಬೇಕಪ್ಪ. ದ್ಯಾಟ್ ಶುಡ್ ಬಿ ಚೇಂಜ್ಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್. 28 ಇದ್ದದ್ದನ್ನು ಏನು ಬದಲಾವಣೆ ಮಾಡಬೇಕಾಯ್ತು? 30 ಮಾಡಬೇಕಾಯ್ತು. ಸೊ 30 ಇದ್ದದ್ದನ್ನು ಏನಾಯಿತು? ತೆಗಿಬೇಕಾಯಿತು. ಏನನ್ನು ಸೇರಿಸಬೇಕಾಯ್ತು? 28 ಇದ್ದದ್ದನ್ನು ಏನು ಮಾಡಬೇಕಾಯ್ತು? ತೆಗಿಬೇಕಾಯಿತು. 30 ಮಾಡಬೇಕಾಯ್ತು. ಸೊ ಏನನ್ನು ತೆಗಿಬೇಕಾಯಿತು? 28 ತೆಗಿಬೇಕು, 30 ಸೇರಿಸ್ಬೇಕು. ಹೀಗೆ ಮೂಲಭೂತ ಹಕ್ಕುಗಳು, ದೇರ್ ಆರ್ 6 ಫಂಡಮೆಂಟಲ್ ರೈಟ್ಸ್ ಇನ್ ಇಂಡಿಯಾ. ಇಫ್ ದಿ ಗೌರ್ಮೆಂಟ್ accept the law regarding the change in fundamental rights, then the constitution should be amended. Then some aspects in the constitution should be inducted and some aspects should be excluded, omitted. ಸಂವಿಧಾನದಲ್ಲಿ ಕೆಲವೊಂದು ಅಂಶಗಳನ್ನು ಸೇರಿಸುವುದು, ಅದಕ್ಕೆ ಸಂಬಂಧಿಸಿದ ಕೆಲವು ಅಂಶಗಳನ್ನು ತೆಗೆಯುವುದು, ಇದನ್ನು ಏನೆಂದು ಕರೆಯುತ್ತಾರೆ? ಸಂವಿಧಾನಾತ್ಮಕ ಕಾನೂನು. ಸಂವಿಧಾನ ತಿದ್ದುಪಡಿ ಮಾಡಿ ಜಾರಿಗೆ ಬಂದ ಕಾನೂನು ಸಂವಿಧಾನಾತ್ಮಕ ಕಾನೂನು. ಸಾಮಾನ್ಯ ಕಾನೂನು, ಆರ್ಡಿನರಿ ಲಾ, ದಿನನಿತ್ಯದ ಆಡಳಿತಕ್ಕೆ ಸಂಬಂಧಿಸಿದಂತೆ ಜಾರಿಗೆ ತರುವಂಥ ಕಾನೂನುಗಳನ್ನು ಸಾಮಾನ್ಯ ಕಾನೂನು ಎಂದು ಕರೆಯುವರು. ಅದು ಯಾವುದೇ ಇರ್ಬೋದು. ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸುವುದಿರ್ಬೋದು, ಬ್ಯಾಂಕುಗಳಿಗೆ ಸಂಬಂಧಪಟ್ಟಂತೆ ರಿಸರ್ವ್ ಬ್ಯಾಂಕ್ ಆರ್ಡರ್ಗಳನ್ನು ಹೊರಡಿಸುವುದಿರ್ಬೋದು, ರೈತರಿಗೆ ಸಂಬಂಧಪಟ್ಟಂತೆ ಅವರ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಹಣ ನೀಡುವುದಿರ್ಬೋದು, ಮಳೆ ಬೀಳ್ತಾದ ಈ ಮಹಾಪೂರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ತೀವ್ರ ಕ್ರಮಗಳನ್ನು ಕೈಗೊಳ್ಳುವುದಿರ್ಬೋದು, ಬರಗಾಲ ಇದ್ದಾಗ, ಭೂಕಂಪ ಆದಾಗ ದಿನನಿತ್ಯದ ಆಡಳಿತಕ್ಕೆ ಸರ್ಕಾರವು ತೆಗೆದುಕೊಳ್ಳುವಂಥ ಕ್ರಮಗಳನ್ನು ಜಾರಿಗೆ ತರುವಂಥ ಕಾನೂನುಗಳನ್ನು ಏನೆಂದು ಕರೆಯುತ್ತಾರೆ ಮಕ್ಕಳ? ಸಾಮಾನ್ಯ ಕಾನೂನು. ದಿ ಆರ್ಡಿನರಿ ಲಾಸ್ ಆರ್ ಕನ್ಸರ್ನ್ ಟು ದಿ ಡೈಲಿ ಆರ್ ದಿ ರುಟೀನ್ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಗವರ್ನಮೆಂಟ್. ದಿನನಿತ್ಯದ ಆಡಳಿತಕ್ಕೆ ಸಂಬಂಧಿಸಿದಂಥ ಕಾನೂನು ಸಾಮಾನ್ಯ ಕಾನೂನು, ಅದು ಯಾವುದೇ ಇರ್ಬೋದು. ರೈಟ್. ನೆಕ್ಸ್ಟ್, ಆಡಳಿತಾತ್ಮಕ ಕಾನೂನು. ಫಸ್ಟ್ ಚಾಪ್ಟರ್ನಲ್ಲಿ ಹೇಳಿದ್ದೇನೆ, ಆಡಳಿತಾತ್ಮಕ ಎಂದರೆ ಸರ್ಕಾರಿ ನೌಕರರು, ಅವರ ಸೇವೆ, ಅವರ ನಿವೃತ್ತಿ, ಅವರ ವೇತನ, ಅವರ ಸೇವಾವಧಿ, ಇವುಗಳಿಗೆ ಸಂಬಂಧಿಸಿದಂಥ ಕಾನೂನುಗಳನ್ನು ಆಡಳಿತಾತ್ಮಕ ಕಾನೂನು ಎನ್ನುವರು. ಏನದ ಮಕ್ಕಳ ರೂಲ್ಸ್ ಏನದ? ಸರ್ಕಾರಿ ನೌಕರರು ಇಬ್ಬರು ಹೆಂಡಂದಿರನ್ನು ಅಥವಾ ಇಬ್ಬರು ಗಂಡಂದಿರನ್ನು ಹೊಂದುವಂತಿಲ್ಲ ಏಕಕಾಲಕ್ಕೆ. ರೂಲ್ಸ್ ಅದ. ಇಬ್ಬರು ಹೆಂಡಂದಿರನ್ನು ಇಬ್ಬರು ಗಂಡಂದಿರನ್ನು ಹೊಂದುವಂತಿಲ್ಲ, ಇದು ರೂಲ್ಸ್. ಸರ್ಕಾರಿ ನೌಕರರು ಮೇಲಾಧಿಕಾರಿಯ ಪರ್ಮಿಷನ್ ಇಲ್ಲದೆ ಕೆಲಸಕ್ಕೆ ಗೈರ್ಹಾಜರಿ ಆಗುವಂತಿಲ್ಲ. ಸರ್ಕಾರಿ ನೌಕರರು ಸರ್ಕಾರ ಎಲ್ಲಿ ವರ್ಗಾವಣೆ ಮಾಡುತ್ತದೆಯೋ ಅಲ್ಲಿ ಕೆಲಸವನ್ನು ಮಾಡತಕ್ಕದ್ದು, ಇದು ರೂಲ್ಸು. ಸೊ ಸರ್ಕಾರಿ ನೌಕರರ ವೇತನ, ನಿವೃತ್ತಿ, ಸೇವೆ, ಬಡ್ತಿ ಇವುಗಳಿಗೆ ಸಂಬಂಧಪಟ್ಟಂಥ ಕಾನೂನುಗಳನ್ನು ಏನೆಂದು ಕರೆಯುತ್ತೇವೆ? ಆಡಳಿತಾತ್ಮಕ ಕಾನೂನು. ರೈಟ್ ಮಕ್ಕಳ?
ಸಾಮಾಜಿಕ ಕಾನೂನು, ಸೋಷಿಯಲ್ ಲಾಸ್. ದೀಸ್ ಆರ್ ದಿ ಟ್ರೆಡಿಷನ್ಸ್ ಆ್ಯಂಡ್ ಕಸ್ಟಮ್ಸ್ ಆಫ್ ದಿ ಸೊಸೈಟಿ. ಸಮಾಜದಲ್ಲಿ ಇರುವಂಥ ಕೆಲವೊಂದು ರೀತಿ ನೀತಿಗಳನ್ನು ಸಾಮಾಜಿಕ ಕಾನೂನು ಎಂದು ಕರೆಯುತ್ತೇವೆ. ಉದಾಹರಣೆಗೆ, ಮದುವೆಯ ನಂತರ ಮದುಮಗಳು ವರನ ಮನೆಗೆ ಹೋಗುತ್ತಾಳೆ, ಗಂಡನ ಮನೆಗೆ ಹೋಗುತ್ತಾಳೆ. ಇದು ಸಾಮಾಜಿಕ ನಿಯಮ. ಆಫ್ಟರ್ ದಿ ಮ್ಯಾರೇಜ್ ದಿ ಬ್ರೈಡ್ ಶುಡ್ ಗೋ ಟು ದಿ ಹೋಮ್ ಆಫ್ ಬ್ರೈಡ್ ಗ್ರೂಮ್. ಮದುವೆಯಾದ ನಂತರ ಹೆಂಡತಿ ಗಂಡನ ಮನೆಗೆ ಹೋಗುವುದು, ಇದು ಸಾಮಾಜಿಕ ನಿಯಮ. ಮದುವೆಯಾದ ನಂತರ ಗಂಡ ಹೆಂಡತಿ ಮಕ್ಕಳನ್ನು ಸಾಕುವುದು, ಇದು ಸಾಮಾಜಿಕ ನಿಯಮ. ಅಂದರೆ ಸಮಾಜದಲ್ಲಿ ಇರುವಂಥ ಕೆಲವೊಂದು ರೀತಿ ನೀತಿಗಳು ಮಕ್ಕಳ. ಇಲ್ಲಿ ರಾಜ್ಯದ ಒತ್ತಾಯ ಏನೂ ಇರುವುದಿಲ್ಲ, ಆದರೆ ಉಳಿದಂಥ ಎಲ್ಲ ಕಾನೂನುಗಳಲ್ಲಿ ರಾಜ್ಯದ ಒತ್ತಾಯ ಇರುತ್ತದೆ. ಅರ್ಥ ಆಯ್ತು ಮಕ್ಕಳ? ಸೊ ಸಮಾಜದಲ್ಲಿ ಜಾರಿಗೆ ತಂದಂಥ ಅಂಶಗಳು. ಮದುವೆಯನ್ನು ಹೀಗೆ ಮಾಡಬೇಕೆಂಬ ನಿಯಮವಿಲ್ಲ. ಒಂದೊಂದು ಧರ್ಮದವರು, ಒಂದೊಂದು ಜಾತಿಯವರು ಒಂದೊಂದು ರೀತಿಯಾಗಿ ಮದುವೆಯನ್ನು ಮಾಡ್ತಾರೆ, ಅದು ಅವರಿಗೆ ಬಿಟ್ಟಿದ್ದು, ಅಲ್ಲಿ ಯಾವುದೂ ರೂಲ್ಸ್ ಇಲ್ಲ. ಸೊ ಸಮಾಜದ ಸಂಪ್ರದಾಯಗಳನ್ನು, ಕಟ್ಟುಪಾಡುಗಳನ್ನು ಏನೆಂದು ಕರೆಯುತ್ತೇವೆ? ಸಾಮಾಜಿಕ ಕಾನೂನು. ರೈಟ್? ದಿ ಟ್ರೆಡಿಷನ್ಸ್ ವಿಚ್ ಆರ್ existing by the practice of the society are called social laws. These are traditions and customs imposed or implemented by the society. ಸರ್ಕಾರ ಇವುಗಳನ್ನು ಜಾರಿಗೆ ತಂದಿಲ್ಲ. ಹೀಗೆ ಮದುವೆಯನ್ನು ಮಾಡಿರಿ, ಹೀಗೆ ವ್ಯವಸ್ಥೆಯನ್ನು ಮಾಡಿರಿ, ಅದು ಅವರವ್ರಿಗೆ ಬಿಟ್ಟಿದ್ದು, ಸಮಾಜಕ್ಕೆ, ಅವರವರಿಗೆ, ವ್ಯಕ್ತಿಗಳಿಗೆ ಬಿಟ್ಟಿದ್ದು. ರೈಟ್ ಮಗಳ? ಓಕೆ. ಸ್ಥಳೀಯ ಕಾನೂನು, ಈ ಲೋಕಲ್ ಲಾಸ್, ಸ್ಥಳೀಯ ವಿಷಯಗಳಿಗೆ ಸಂಬಂಧಪಟ್ಟಂಥ ಕಾಯ್ದೆ ಕಾನೂನುಗಳನ್ನು ಸ್ಥಳೀಯ ಕಾನೂನು ಎಂದು ಕರೆಯುವರು. ಉದಾಹರಣೆಗೆ, ನಳದ ನೀರಿನ ಬಿಲ್ಲನ್ನು ಎಷ್ಟು ಹೆಚ್ಚು ಮಾಡಬೇಕು, ಕಡಿಮೆ ಮಾಡಬೇಕು, ಇದು ಲೋಕಲ್ ಗೌರ್ಮೆಂಟಿಗೆ ಬಿಟ್ಟಿತ್ತು. ರೈಟ್? ವಿದ್ಯುತ್ತನ್ನು ಸಾರ್ವಜನಿಕ ವಿದ್ಯುತ್ ಕಂಬದ ಲೈಟನ್ನು ಸಂಜೆ ಎಷ್ಟು ಗಂಟೆಗೆ ಹಚ್ಚಬೇಕು, ಅವ್ರವ್ರ ರೂಲ್ಸ್ ಇರ್ತಾವೆ. ಮನೆ ತೆರಿಗೆಯನ್ನು ಈ ವರ್ಷ ಎಷ್ಟು ಹೆಚ್ಚಿಗೆ ಮಾಡಬೇಕು. ಸೊ ಹಂಗಾರೆ ಮಕ್ಕಳ, ಮನೆ ತೆರಿಗೆ, ವಿದ್ಯುತ್ತು, ನೀರು, ರಸ್ತೆಗಳು, ಇವುಗಳಿಗೆ ಸಂಬಂಧಪಟ್ಟಂತೆ ಸ್ಥಳೀಯ ಮಟ್ಟದಲ್ಲಿ ಇರುವಂಥ ಕಾನೂನುಗಳನ್ನು ಏನೆಂದು ಕರೆಯುವರು? ಸ್ಥಳೀಯ ಕಾನೂನುಗಳು ಎನ್ನುವರು. ದಿ ಲಾಸ್ ವಿಚ್ ಆರ್ ಇನ್ ದಿ ಟೆರಿಟರಿ ಆಫ್ ಲೋಕಲ್ ಗೌರ್ಮೆಂಟ್ ಆ್ಯಂಡ್ ಲೋಕಲ್ ಸ್ಪಿಯರ್ ಆರ್ ಕಾಲ್ಡ್ ಲೋಕಲ್ ಲಾಸ್. ರೈಟ್ ಮಕ್ಕಳ? ಕಸವನ್ನು ಎಲ್ಲೆಂದರಲ್ಲಿ ಚೆಲ್ಲಬಾರದು, ಕಸವನ್ನು ಎಲ್ಲೆಂದರಲ್ಲಿ ಚೆಲ್ಲಿದವರಿಗೆ ದಂಡ ವಿಧಿಸಲಾಗುವುದು, ಲೋಕಲ್ ಗೌರ್ಮೆಂಟ್. ಒಣ ಕಸ, ಹಸಿ ಕಸ ಅಂತ ಎರಡು ಮಾಡ್ಯಾರ ಮಕ್ಕಳ ಈಗ. ಸೊ ಅವುಗಳನ್ನು ಬೇರೆ ಬೇರೆ ಮಾಡಿ ನಿಮ್ಮ ಸ್ಥಳೀಯ ಸರ್ಕಾರದ ವಾಹನದಲ್ಲಿ ಅವುಗಳನ್ನು ಸಲ್ಲಿಸಬೇಕು, ಅಥವಾ ಸಲ್ಲಿಸಬೇಕು ಅಲ್ಲ, ವಾಹನದಲ್ಲಿ ಅವುಗಳನ್ನು ಡಂಪ್ ಮಾಡಬೇಕು. ಆ ವಾಹನವು ಕಸವನ್ನು ತೆಗೆದುಕೊಂಡು ಹೋಗುತ್ತದೆ. ಇವೆಲ್ಲ ಏನು? ಸ್ಥಳೀಯ ಕಾನೂನುಗಳು. ರೈಟ್ ಮಗಳ? ಆದರೆ ಸ್ಥಳೀಯ ಚುನಾವಣೆಗೆ ಸಂಬಂಧಪಟ್ಟಂಥ ಕಾನೂನುಗಳು ಏನವ? ಅದು ಸಂವಿಧಾನಾತ್ಮಕ ಕಾನೂನು, ಅದು ಲಕ್ಷದೊಳಗಿರಲಿ. ನೀರು, ವಿದ್ಯುತ್ತು, ಮನೆ ಬಾಡಿಗೆ, ಆಸ್ತಿ ಕರ ಅಂದ್ರೆ ಆಸ್ತಿ ಟ್ಯಾಕ್ಸ್. ನಿಮ್ಮದು 1 ಎಕರೆ ಜಾಗ ಅದಪ್ಪ ಅಂದ್ರೆ ಹೊಲ ಅಲ್ಲ, ಹೊಲಕ್ಕೆ ಟ್ಯಾಕ್ಸ್ ಇಲ್ಲ. ಜಾಗ ಅದ ಧಾರವಾಡದೊಳಗೆ ಅಂದ್ರೆ ಆ ಜಾಗಕ್ಕೆ ಈ ವರ್ಷ ಎಷ್ಟು ಟ್ಯಾಕ್ಸ್ ಹಾಕಬೇಕು, ಹೆಚ್ಚಿಗೆ ಮಾಡಬೇಕೋ ಏನೋ. ಮನೆ ಟ್ಯಾಕ್ಸ್ ಎಷ್ಟು ಹಾಕಬೇಕು, ಹೆಚ್ಚಿಗೆ ಮಾಡಬೇಕೋ ಏನೋ. ಇದನ್ನು ಗ್ರಾಮ ಪಂಚಾಯತಿ ಒಳಗೂ ಹಾಕ್ತಾರೆ. ಮನೆ ಟ್ಯಾಕ್ಸು ಇರ್ತದೆ, ಜಾಗದ ಟ್ಯಾಕ್ಸು ಇರ್ತದೆ, ಸಂತೆಗೆ ಟ್ಯಾಕ್ಸ್ ಕೊಡಬೇಕು, ದನದ ಸಂತೆಗೆ ಟ್ಯಾಕ್ಸ್ ಕೊಡಬೇಕು. ಸೊ ಸ್ಥಳೀಯ ಮಟ್ಟದಲ್ಲಿ ಇರುವಂಥ ಕಾನೂನುಗಳನ್ನು ಸ್ಥಳೀಯ ಕಾನೂನು ಎನ್ನುವರು. ಸುಗ್ರೀವಾಜ್ಞೆ, ಶಾಸನವನ್ನು ಮಾಡೋರು ಯಾರು ಮಕ್ಕಳ? ಹೂ ಫಾರ್ಮುಲೇಟ್ಸ್ ದಿ ಲಾಸ್. ಶಾಸಕಾಂಗವು ಶಾಸನಗಳನ್ನು ಮಾಡುತ್ತದೆ. ಒಂದು ವೇಳೆ ಶಾಸಕಾಂಗವು ಅಧಿವೇಶನದಲ್ಲಿ ಇಲ್ಲದೇ ಇರುವಾಗ, ಜರೂರು ವಿಷಯಗಳ ಮೇಲೆ ಕಾನೂನು ಮಾಡಬೇಕಾಗಿ ಬಂದಾಗ ರಾಷ್ಟ್ರದ ಮುಖ್ಯಸ್ಥ ಹೊರಡಿಸುವ ಆದೇಶವೇ ಸುಗ್ರೀವಾಜ್ಞೆ. An order issued by the national executive on urgent matters when the legislature not in the session is called ordinance.
ಅಂದರೆ ಮಕ್ಕಳ, ಕಾನೂನನ್ನು ಮಾಡುವವರು, ತಯಾರಿಸುವವರು ಶಾಸಕಾಂಗ. ಶಾಸಕಾಂಗ ವರ್ಷದ 365 ದಿವಸವೂ ಕೆಲಸದಲ್ಲಿ ಇರುವುದಿಲ್ಲ. ವರ್ಷಕ್ಕೆ 2 ಸಲನೋ 3 ಸಲನೋ ಸಭೆಯನ್ನು ಸೇರುತ್ತದೆ, ಸೆಷನನ್ನು ಸೇರುತ್ತದೆ. ಅದು ಸೆಷನ್ ಸೇರದೇ ಇದ್ದಾಗ ಕಾನೂನು ಮಾಡಬೇಕಾಗಿ ಬಂದರೆ ಅರ್ಜೆಂಟ್ ವಿಷಯಗಳಿರ್ತಾವೆ. ಶಾಸಕಾಂಗ ಶಾಸನವನ್ನು ಸೇರುವವರೆಗೆ ಕಾಯೋಣ ಅನ್ನಲಿಕ್ಕೆ ಬರುವುದಿಲ್ಲ, ಅರ್ಜೆಂಟ್ ಬೇಕೇ ಅದು ವಿಷಯ, ಆ ಕಾನೂನು. ಸೊ ಆವಾಗ ರಾಷ್ಟ್ರದ ಕಾರ್ಯಾಂಗಾಧಿಕಾರಿ ಆ ಕಾನೂನನ್ನು ಮಾಡಿ ಆರ್ಡರನ್ನು ಹೊರಡಿಸುತ್ತಾನೆ. ಅದನ್ನೇನಂತ ಕರೀತಾರೆ? ಸುಗ್ರೀವಾಜ್ಞೆ. An order issued by the national executive on the matters which are urgent for the administration when the legislature is not in the session or the legislature is not in the work or working is called ordinance. ಶಾಸಕಾಂಗ ಅಧಿವೇಶನದಲ್ಲಿ ಇಲ್ಲದಿರುವಾಗ ಹೊರಡಿಸುವ ಆದೇಶವೇ ದೇಶಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿ, ರಾಜ್ಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲ ಹೊರಡಿಸುವ ಆದೇಶವೇ ಯಾವುದೋ? ಸುಗ್ರೀವಾಜ್ಞೆ. ಅರ್ಥ ಆಯ್ತು ಮಗಳ? ರೈಟ್. ಕಾನೂನಿನ ಮೂಲ ಪದ ಲ್ಯಾಗ್. ಅರ್ಥ ಜನರನ್ನು ನಿಯಂತ್ರಣ ಮತ್ತು ಸಂಘ ಸಂಸ್ಥೆಗಳನ್ನು ನಿಯಂತ್ರಣ ಮಾಡುವ ಸರ್ಕಾರದ ಅಂಶವಾಗಿದೆ. ದಿ ಆರ್ಗನ್ ಆಫ್ ದಿ ಗವರ್ನಮೆಂಟ್ ವಿಚ್ ಕಂಟ್ರೋಲ್ಸ್ ದಿ ಬಿಹೇವಿಯರ್ ಆಫ್ ದಿ ಪೀಪಲ್ ಆ್ಯಂಡ್ ದಿ ಆರ್ಗನೈಸೇಷನ್ಸ್ ವಿಚ್ ಆರ್ ಇನ್ ದಿ ಸ್ಟೇಟ್, ವಿಚ್ ಆರ್ ಇನ್ ದಿ ನೇಷನ್. ಪ್ರಕಾರಗಳು: ಅಂತಾರಾಷ್ಟ್ರೀಯ ಕಾನೂನು, ಇಂಟರ್ನ್ಯಾಷನಲ್ ಲಾ; ರಾಷ್ಟ್ರೀಯ ಕಾನೂನು, ನ್ಯಾಷನಲ್ ಲಾ; ಸಂವಿಧಾನಾತ್ಮಕ ಕಾನೂನು, ಕಾನ್ಸ್ಟಿಟ್ಯೂಷನಲ್ ಲಾ; ಸಾಮಾಜಿಕ ಕಾನೂನು, ಸೋಷಿಯಲ್ ಲಾ; ಆಡಳಿತಾತ್ಮಕ ಕಾನೂನು, ಅಡ್ಮಿನಿಸ್ಟ್ರೇಟಿವ್ ಲಾ; ಸಾಮಾಜಿಕ ಕಾನೂನು, ಸೋಷಿಯಲ್ ಲಾ; ಸ್ಥಳೀಯ ಕಾನೂನು, ಲೋಕಲ್ ಲಾ; ಆ್ಯಂಡ್ ಲಾಸ್ಟ್ ಒನ್ ಈಸ್ ಆರ್ಡಿನನ್ಸ್, ಸುಗ್ರೀವಾಜ್ಞೆ. ರೈಟ್ ಮಗಳ? ಸೊ ಸರಿಯಾಗಿ ಇವುಗಳನ್ನು ವಿಡಿಯೋವನ್ನು ಕರೆಕ್ಟಾಗಿ ಗಮನಿಸ್ರಿ. ಏನಾದರೂ ಕ್ವಶನ್ಸ್ ಇದ್ದರೆ ನನಗೆ ವಾಟ್ಸಪ್ ಮಾಡಿರಿ. ಆಮೇಲೆ ನಿನ್ನೆ ಫಸ್ಟ್ ಚಾಪ್ಟರ್ ಕ್ವಶನ್ ಆನ್ಸರ್ಸ್ ಕಳಿಸಿದ್ದೇನೆ, ಅವುಗಳನ್ನು ಸರಿಯಾಗಿ ಬರೆದಿಟ್ಕೊಟ್ರಿ. ರೈಟ್ ಮಗಳ? ಥ್ಯಾಂಕ್ ಯು.